ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಥರ AI ವೀಡಿಯೋಸ್ಗಳನ್ನ ನೀವು ಕೂಡ ಮಾಡಬೇಕು ಅಂತ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಫ್ರೀಯಾಗಿ ಯೂಟ್ಯೂಬ್ ಆ್ಯಪ್ ಒಳಗಡೆ ಕ್ರಿಯೇಟ್ ಮಾಡೋದನ್ನು ತೋರಿಸ್ತೀನಿ. ಅದರಲ್ಲೂ ಕೂಡ ಈ ಥರ ವೀಡಿಯೋಸ್ಗಳು ನಿಮಗೆ ರೀಲ್ಸ್ಗಳಿಗೆ ಮತ್ತು ಶಾರ್ಟ್ಸ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಅದಕ್ಕೆ ನೀವು ಮೊದಲನೇದಾಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಯೂಟ್ಯೂಬ್ ಆ್ಯಪನ್ನು ಇವಾಗ ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಸಿಂಬಲ್ ಇದೆ, ನೀವು ನೋಡ್ಬೋದು. ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಶಾರ್ಟ್ಸು ವೀಡಿಯೋ ಅಂತೆಲ್ಲ ಬರುತ್ತೆ. ನೀವು ಇಲ್ಲಿ ಶಾರ್ಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನಾನು ಶಾರ್ಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು AI ಸಿಂಬಲ್ ಬರ್ತಾ ಇದೆ. ಇಲ್ಲಿ ಕ್ಲಿಕ್ನ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬಂದುಬಿಡುತ್ತೆ. ಸೊ ಇವಾಗ ನೀವು AI ವಿಡಿಯೋಗಳನ್ನ ಮಾಡಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಫಸ್ಟ್ ಆಪ್ಷನ್ನು ಕ್ರಿಯೇಟ್ ವಿಡಿಯೋ ಅಂತಿದೆ ನೋಡಿ, ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಆಲ್ರೆಡಿ ಪ್ರಾಂಪ್ಟ್ಸ್ಗಳಿದ್ದಾವೆ, ಆಯಿತಾ? ಸೊ ನೀವು ಇಲ್ಲಿ ನೋಡ್ಬೋದು ಕೆಲವೊಂದಷ್ಟು ಪ್ರಾಂಪ್ಟ್ಸ್ಗಳಿದ್ದಾವೆ. ಸೊ ಇದನ್ನೇ ನೀವು ಯೂಸ್ ಮಾಡ್ಬೋದು ವೀಡಿಯೋಗೆ ಕನ್ವರ್ಟ್ ಮಾಡೋದಕ್ಕೆ. ಈಗ ನಾನು ಓನಾಗೆ ಒಂದು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ನಾನು ಅದಕ್ಕೋಸ್ಕರ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ನಾನು ಟೈಪ್ ಮಾಡಬೇಕಾಗುತ್ತೆ. ಈಗ ನಾನು ಟೈಪ್ ಮಾಡ್ತೀನಿ ಕ್ಯಾಟ್ ಡ್ಯಾನ್ಸಿಂಗ್ ವಿಡಿಯೋ ಅಂತ ನಾನು ಟೈಪ್ ಮಾಡ್ತೀನಿ. ಓಕೆ, ನಿಮ್ಗೆ ಏನು ಬೇಕು ಅದನ್ನು ನೀವು ಟೈಪ್ ಮಾಡಿಕೊಳ್ಳಿ. ಮತ್ತು ಆ್ಯಡ್ ಇಮೇಜ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಬೇಕಾದ್ರೆ ನಿಮ್ಮ ಇಮೇಜು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದು ಯೂಸ್ ಮಾಡ್ಕೊಂಡು ಅದರ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಈಗ ನಾನು ಕ್ಯಾಟ್ ಡ್ಯಾನ್ಸಿಂಗ್ ವಿಡಿಯೋ ಅಂತ ನಾನು ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ಮ ಒಂದು ವಿಡಿಯೋ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಆ್ಯಪನ್ನು ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ಇದು ಬರಲ್ಲ ಆವಾಗ. ಅದಕ್ಕೋಸ್ಕರ ಇದು 100% ಆಗೋ ತನಕ ವೆಯ್ಟ್ ಮಾಡಿ. ಒಟ್ಟಾರೆ ನಿಮಗೆ ಬೇಗನೆ ವೀಡಿಯೋನ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ ಈಗ ಇದು ಬರ್ತಾ ಇರುವಂಥ ವೀಡಿಯೋ ಏನಿದೆ ಸೊ ಅದು ನಿಮಗೆ 9:16 ರೇಷೋದಲ್ಲಿ ಇರುತ್ತೆ. ಅಂದರೆ ಈಗ ಯಾವ ಥರ ಶೇಪ್ ಇದೆ ಸೊ ಈ ಥರ ನೆಟ್ಗೆ ನಿಮಗೆ ವೀಡಿಯೋ ಆಗಿ ಬರುತ್ತೆ. ಸೊ ಅದನ್ನು ನೀವು ಯೂಟ್ಯೂಬ್ ಶಾರ್ಟ್ಸ್ಗೆ, ರೀಲ್ಸ್ಗಳಿಗೆ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬೋದು ಆಗಿದೆ. ಸೊ ಈಗ ನೀವು ನೋಡ್ಬೋದು ವೀಡಿಯೋ ಕ್ರಿಯೇಟ್ ಆಗಿ ಬಂತು. ಈಗ ಒಂದು ಕ್ಯಾಟ್ ಏನು ಮಾಡ್ತಾ ಇದೆ ಸೊ ಲೈಟಾಗಿ ಡ್ಯಾನ್ಸ್ ಆಡೋ ಥರ ಸೊ ಮೂಮೆಂಟ್ಸ್ಗಳನ್ನ ನೀವು ನೋಡ್ಬೋದು. ಒಂದು ವೀಡಿಯೋ ಕ್ರಿಯೇಟ್ ಆಗಿ ಬಂತು. ಸೊ ನೋಡಿ, ಇದನ್ನು ನಾವು ಬೇಕಾದರೆ ಇಲ್ಲೇ ನೀವು ಶಾರ್ಟ್ಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಂತ ಕೊಡ್ತು ಅಂತಂದರೆ ನಿಮ್ಗೆ ಯೂಟ್ಯೂಬ್ ಶಾರ್ಟ್ಸ್ಗೆ ಪ್ರೊಸೆಸಿಂಗ್ ಆಗುತ್ತೆ. ನೀವು ಇದನ್ನು ಯೂಟ್ಯೂಬ್ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ಕೋಬೋದು. ಈಗ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಕೆಲವೊಂದಷ್ಟು ಸಜೆಷನ್ಸ್ಗಳಿದೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ಸೊ ಬೇಕಾದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಪ್ರಾಂಪ್ಟ್ ಇಲ್ಲಿ ಬರುತ್ತೆ, ಅದನ್ನು ನೀವು ಸೆಂಡ್ ಮಾಡಿದ್ರೆ ಆ ಥರ ವೀಡಿಯೋ ಆಗಿ ಕನ್ವರ್ಟ್ ಆಗಿ ನಿಮ್ಗೆ ಇಲ್ಲಿ ಬರುತ್ತೆ. ನೋಡಿದ್ರಲ್ಲ ಗೈಸ್, ಈ ಥರ ನೀವು ಯೂಟ್ಯೂಬ್ ಒಳಗಡೆ ಈ ಥರ ವೀಡಿಯೋಸ್ಗಳನ್ನ ಆರಾಮಾಗಿ ಮಾಡ್ಕೋಬೋದು. ವೀಡಿಯೋ ಇಷ್ಟ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.